ವಾಷಿಂಗ್ ಮಿಷಿನ್ಗೆ ಕನ್ನಡದಲ್ಲಿ ಏನಂತ ಕರೀತಾರ್ರಿ? ಕಮೆಂಟ್ ಮಾಡಿರಿ. ನೀವು ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. ಏನಂತಂದರೆ ವಿಡಿಯೋ ಕೊನೆಯಲ್ಲಿ ಯಾರು ಬೆಸ್ಟ್ ಕಮೆಂಟ್ ಮಾಡಿದ್ದಾರೆ ಅವ್ರನ್ನ 5 ಜನ ಸೆಲೆಕ್ಟ್ ಮಾಡಿ ನಿಮಗೆ ಒಂದು ಒಳ್ಳೆ ಗಿಫ್ಟ್ ಇರುತ್ತೆ. ಅದು ಕ್ಲಾಪಿನ್ ಕನ್ನಡ ಕಡೆಯಿಂದ. ಸರ್ ಇಲ್ಲಿ ನೋಡ್ತಾ ಇರೋದೆಲ್ಲ ಪೋರ್ಟಬಲ್ ವಾಷಿಂಗ್ ಮಿಷಿನ್ ಸರ್. ಹೊರಗಡೆ ಒಂದು 6 kg 4,500 ಮಾರ್ತಾ ಇದ್ದಾರೆ ಸರ್. ನಮ್ಮ ಹತ್ರ 3,500 ಪ್ಲಸ್ ಡೆಲಿವರಿ ಚಾರ್ಜ್ ಕೊಡ್ತಾ ಇದ್ದೀವಿ ಸರ್ ನಿಮಗೆ. ಸರ್ ತುಂಬ ಮನೆಗಳಲ್ಲಿ ಬಾಡಿಗೆ ಮನೆಯಲ್ಲಿ ಹಳ್ಳಿ ಕಡೆ ಎಲ್ಲ ಟ್ಯಾಪ್ ಕಲೆಕ್ಷನ್ ಇರಲ್ಲ. ಹೌದು, ವಾಷಿಂಗ್ ಮಿಷಿನ್ಗೆ ಅಂತಾನೆ ದೊಡ್ಡ ವಾಷಿಂಗ್ ಮಿಷಿನ್ ಎಲ್ಲ ಕಲೆಕ್ಷನ್ ಬೇಕು. ಅದೆಲ್ಲ ಕಲೆಕ್ಷನ್ ಇರಲ್ಲ. ನಮ್ಮ ಮಿಷಿನಲ್ಲಿ ಬಕೆಟಲ್ಲಿ ಕೂಡ ಹಾಕೋಬೋದು ಸರ್. ನೀವು ಬರೀ 10 ರೂಪಾಯಿ ಪೌಡರ್ ಹಾಕ್ತಾ ಇದೀವಿ. ಎಷ್ಟು? 10 ರೂಪಾಯಿ 10 ರೂಪಾಯಿ ಪೌಡರ್ ಹಾಕ್ತಾ ಇದೀವಿ ಅಷ್ಟೇ ಸಾಕು ಸರ್. ಯಾವ ಲಿಕ್ವಿಡ್ ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ ಸರ್. ಓಕೆ, 10 ರೂಪಾಯಿ ಪೌಡರ್ ಹಾಕೊಂಡ್ರೆ ಸಾಕು ಸರ್. ಕೊಳೆ ಯಾವ ರೀತಿ ಹೋಗುತ್ತೆ ಅಂತ ನೋಡ್ಕೊಳ್ಳಿ ನೀವು. ಓಕೆ ಓಕೆ ನೋಡಿ ಸರ್, ಮ್ಯಾಟ್ಗಳು ಎಷ್ಟು ಕೊಳೆ ಇದಾವೆ. ಮ್ಯಾಟು, ಶೂ, ಬೆಡ್ಶೀಟ್ ಯಾವ್ದು ಬೇಕಾದ್ರೆ ಹಾಕ್ಬೋದು. ದೊಡ್ಡ ವಾಷಿಂಗ್ ಮಿಷಿನ್ ಎಲ್ಲ ಮ್ಯಾಟ್ ಹಾಕಕ್ಕಾಗಲ್ಲ. ಸಕ್ಕದಾಗ ಹೋಗೈತಲ್ರಿ ಕೊಳೆ. ನೋಡಿ ಸರ್, ಕೊಳೆನೇ ಇಲ್ವಲ್ರಿ ಸರ್. ಅದೇ ರೀತಿ 8 kg ಸರ್. ಎಲ್ಲ ಕಡೆ 5,000 ಮಾರ್ತಾ ಇದೆ ಸರ್. ನಮ್ಮ ಹತ್ರ 4,000 ಪ್ಲಸ್ ಡೆಲಿವರಿ ಚಾರ್ಜ್ ಇರುತ್ತೆ ಸರ್. ಆಲ್ ಓವರ್ ಕರ್ನಾಟಕ ನೀವು ಎಲ್ಲಿಂದ ಎಲ್ಲಿಗೆ ತಗೊಳ್ಳಿ ಸರ್. ಮತ್ತೆ 9 kg ಎಲ್ಲ ಕಡೆ 5,500 ಮಾರ್ತಾ ಇದ್ದಾರೆ ಸರ್. ನಮ್ಮ ಹತ್ರ ಬರೀ 4,500 ಪ್ಲಸ್ ಡೆಲಿವರಿ ಚಾರ್ಜಸ್ ಸರ್ ನಮ್ಮ ಹತ್ರ. ಈಗ ಆಫರ್ ನಡೀತೈತೆ ಸರ್. 11 kg ಏನಪ್ಪ ಆಫರು ಅಂದರೆ ಕೊನೆ ತನಕ ವಿಡಿಯೋ ನೋಡಿ, ಮಿಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಆಫರ್ ಗೊತ್ತಾಗುತ್ತೆ ಸರ್. ಹಾಯ್, ಹಲೋ, ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬಂದಿರೋದು ಗಾರೆಬಾವಿ ಪಾಳ್ಯದಲ್ಲಿ ಲೊಕೇಟ್ ಆಗಿರುವಂಥ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಬಂದಿದ್ದೀನಿ ರೀ. ಏನ್ರಿ ಇಷ್ಟೇ ಇಟ್ಕೊಂಡು ವಾಷಿಂಗ್ ಮಿಷಿನ್ ಇಷ್ಟೇ ಇದೆಯಲ್ಲ ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಂದರೆ ಪೋರ್ಟಬಲ್ ವಾಷಿಂಗ್ ಮಿಷಿನ್ಗಳು. ಈಗ ಬೆಂಗಳೂರಲ್ಲಿ ಏನಂತಂದರೆ ನಾವು ಜೀವನ ಮಾಡೋದೇ ಕಷ್ಟ, ಅಂದರೆ ಓಡಾಡ್ಕೊಂಡು ಜೀವನ ಮಾಡೋದೇ ಕಷ್ಟ, ಅದರಲ್ಲಿ ವಾಸ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ನಮಗೆ ಬೇಕಾಗಿರೋಂಥ ನೀಡ್ಸ್ ಬೇಕಾಗಿರೋಂಥ ವಸ್ತುಗಳಾಗ್ಬೋದು. ಯಾವುದು ಟಿ ವಿ ಆಗ್ಬೋದು, ಫ್ರಿಜ್ ಆಗ್ಬೋದು, ಎಸ್ಪೆಷಲಿ ವಾಷಿಂಗ್ ಮಿಷಿನು. ಫ್ರಿಜ್ ಇಲ್ಲ ಅಂತಂದ್ರೂ ಕೂಡ ವಾಷಿಂಗ್ ಮಿಷಿನ್ ಬೇಕಾಗುತ್ತೆ. ಯಾಕಂದರೆ ನಮ್ಮ ಬಟ್ಟೆಗಳು ಸ್ವಚ್ಛಂದವಾಗಿ ಕಾಣಿಸ್ಬೇಕು ಅಂತಂದರೆ ವಾಷಿಂಗ್ ಮಿಷಿನ್ ಬೇಕಲ್ವೇನ್ರಿ? ನೀವು 20,000 30,000 ಕೊಟ್ಟು ತೊಗೊಳ್ಳೋದಕ್ಕಿಂತ ಇವ್ರ ಹತ್ರ ನಿಮಗೆ ವಾಷಿಂಗ್ ಮಿಷಿನು ಜಸ್ಟ್ 3,500 ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ಮಿಷಿನು ಎಷ್ಟೆಷ್ಟಿದೆ ಅಂತೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಷ್ಟೆಷ್ಟು kg ಇದೆ ಅಂತ ನಮ್ಮ ಜೊತೆ ಯೋಗೇಶ್ ಅವರು ಜಾಯಿನ್ ಮಾಡ್ತಿದ್ದಾರೆ. ರೆಡಿನಾ? ವಿಡಿಯೋದೊಳಗಡೆ ಹೋಗೋಣ, ನಡೀರಿ ಹೋಗೋಣ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಹೇಳಿ ಸರ್, ನಿಮ್ಮ ವಾಷಿಂಗ್ ಮಿಷಿನ್ ಬಗ್ಗೆ ಹೇಳಿ. ಏನು ತುಂಬ ಪೋರ್ಟಬಲ್ ಆಗಿದೆ, ಎಷ್ಟು ಚಿಕ್ಕಿದೆ ಇದು ವಾಷಿಂಗ್ ಮಿಷಿನ್? ನನಗೆ ಡೌಟ್ ಆಗ್ತಿದೆ ಸರ್. ನಮ್ಮ ಹೆಸರು ಯೋಗೇಶ್ ಅಂತ. ಓಕೆ. ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಂತ ನಮ್ದು. ಓಕೆ. ಬೆಂಗಳೂರಲ್ಲಿ ಬರುತ್ತೆ. ಬೆಂಗಳೂರಲ್ಲಿ ಬಂದು ನಿಮ್ಗೆ ಗಾರೆಪಾಳ್ಯ ಲಕ್ಷ್ಮಿ ಲೇಔಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ನಿಮ್ಗೆ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಂತ ಹೊಡೆದ್ರೆ ನಿಮ್ಗೆ ಡೈರೆಕ್ಟ್ ನಮ್ಮ ಲೊಕೇಶನ್ಗೆ ತಂದ್ಬಿಡುತ್ತೆ ಸರ್ ಇದು ನಿಮ್ಗೆ. ಓಕೆ ಸರ್, ಮಾರ್ಕೆಟಲ್ಲಿ ತುಂಬಾ ಈ ಮಿಷಿನ್ಗಳನ್ನ ಮಾರ್ತಿದ್ದಾರೆ, ನಾನು ನೋಡಿದ್ದೀನಿ ತುಂಬಾ ವಿಡಿಯೋಸ್ಗಳಲ್ಲಿ. ನಿಮ್ಮ ಹತ್ರ ಯಾಕೆ ಪರ್ಚೇಸ್ ಮಾಡಬೇಕು? ಏನು ನಿಮ್ಮ ಹತ್ರ ಆಫರ್ಗಳಿದಾವೆ ಅದ್ರ ಬಗ್ಗೆ ಹೇಳಿ ಸರ್. ಸರ್, ನಮ್ಮ ಹತ್ರ ಯಾಕೆ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಎಲ್ಲರೂ ಇದು 11 kg ಮಿಷಿನ್ ಒಂದು 6,000 ಮಾರ್ತಾ ಇದ್ದಾರೆ. ನಮ್ಮ ಹತ್ರ ತುಂಬಾ ಕಮ್ಮಿ ಬೆಲೆ ಕೊಡ್ತಾ ಇದೀವಿ. ಮತ್ತೆ ಸರ್ವಿಸ್ ಫ್ರೀ ಇರುತ್ತೆ ಸರ್. ಹೌದಾ? ಸರ್ವಿಸ್ ನಿಮ್ಗೆ ಎಲ್ಲಿಂದ ಎಲ್ಲಿಗೆ ತಗೊಳ್ಳಿ, ನಿಮ್ಗೆ ಸರ್ವಿಸ್ ಚೆನ್ನಾಗಿರುತ್ತೆ ನಿಮ್ಗೆ. ಮತ್ತೆ ಬೆಂಗಳೂರು ಆದ್ರೆ ಹೋಮ್ ಡೆಲಿವರಿ ಇರುತ್ತೆ, ಹೋಮ್ ಸರ್ವಿಸ್ ಇರುತ್ತೆ. ಮತ್ತೆ 24 hours ಅಲ್ಲೆಲ್ಲ ಕ್ಲಿಯರ್ ಮಾಡ್ಕೊಟ್ಟಿರ್ತೀವಿ ಸರ್. ಏನೇ ಪ್ರಾಬ್ಲಮ್ ಬಂದ್ರು ನಿಮ್ಗೆ. ಬೇರೆ ಕಡೆ ಎಲ್ಲ ತಗೊಂಡ್ಮೇಲೆ ಕಾಲ್ ಪಿಕ್ ಮಾಡದೇ ಇರೋದು ಈ ರೀತಿ ಇರುತ್ತೆ. ನಮ್ಮ ಹತ್ರ ಹಂಗಲ್ಲ ಸರ್. ಒಳ್ಳೆ ಸರ್ವಿಸ್ ಕೊಡ್ತೀರಿ. ಒಳ್ಳೆ ಸರ್ವಿಸ್ ಹೇಳಿ. ಬೇರೆ ಕಡೆ ಎಲ್ಲ 6,000 ರೂಪಾಯಿ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಆಫರ್ ಹೇಳಿ ಸರ್. ಬೇರೆ ಕಡೆ ಎಲ್ಲ 11 kg ಮಿಷಿನ್ 6,000 ಮಾರ್ತಾ ಇದ್ದಾರೆ. ನಮ್ದು 5,000 ಪ್ಲಸ್ ಡೆಲಿವರಿ ಚಾರ್ಜ್. 3 ತಿಂಗಳ ಆಫರ್ ನಡೀತಾ ಇದೆ ಸರ್. ಇದು 3 ತಿಂಗಳ ಆಫರ್ ನಡೀತಾ ಇದೆ ಸರ್. ದೀಪಾವಳಿ ಮತ್ತೆ ದಸರಾ, ಕ್ರಿಸ್ಮಸ್ ಮೂರಕ್ಕೂ ಆಫರ್ ನಡೀತೈತೆ ಸರ್. ಆಫರ್ ನಡೀತಿದೆ ಅಂದ್ರೆ 5,000 ಪ್ಲಸ್ ಡೆಲಿವರಿ ಚಾರ್ಜಸ್. ಡೆಲಿವರಿ ಚಾರ್ಜಸ್ ಇವಾಗ ಸಪೋಸ್ ಏನಂತಂದ್ರೆ ಒಂದು ಸರ್ ಡೆಲಿವರಿ ಚಾರ್ಜಸ್ ಔಟ್ ಆಫ್ ಬೆಂಗಳೂರು ಆದ್ರೆ 400 ರೂಪಾಯಿ ಇರುತ್ತೆ ಸರ್ ಪಾರ್ಸಲ್ ಡೆಲಿವರಿ ಅಂತ. ಬೆಂಗಳೂರು ಒಳಗಡೆ ಆದ್ರೆ ಲೊಕೇಶನ್ ಮೇಲೆ ಡೆಲಿವರಿ ಚಾರ್ಜ್ ತಗೋತೀವಿ. ಓಕೆ ಸರ್, ಹೇಳಿ, ಎಕ್ಸ್ಪ್ಲೈನ್ ಮಾಡಿ ಬಗ್ಗೆ. ನಮ್ಮ ಹತ್ರ 4 ಟೈಪ್ ವಾಷಿಂಗ್ ಮಿಷಿನ್ ಐತೆ ಸರ್. 8 kg, 9 kg, 11 kg ಐತೆ ಸರ್. ಪ್ಲಸ್ ಸ್ಟೀಲು ಸರ್. ಇದು 11 kg ಮಿಷಿನ್ ಸರ್. ಇದು ನಿಮ್ಗೆ 4 ಕಲರ್ ಬರುತ್ತೆ. ಸ್ಕೈ ಬ್ಲೂ, ಆರೆಂಜ್ ಮತ್ತೆ ಗ್ರೇ, ಗ್ರೀನ್ 3 ಕಲರ್ ಅಲ್ಲಿ ಬರುತ್ತೆ ಸರ್ ನಿಮ್ಗೆ. ಇದೇ ರೀತಿ 8 kg ಐತೆ. 8 kg 4 ಕಲರ್ ಬರುತ್ತೆ. 11 kg ಅಲಾರಾಮ್ ಬರುತ್ತೆ. 8 kg ಅಲಾರಾಮ್ ಬರಲ್ಲ ಸರ್. ಇವಾಗ ಒಂದೊಂದು ಮಿಷಿನ್ ಪ್ರೈಸ್ಗಳು ಹಂಗೆ ಹೇಳ್ತಾ ಹೋಗ್ಬಿಡಿ ಸರ್. 8 kg ಬಂದು ನಿಮ್ಗೆ 4,000 ಪ್ಲಸ್ ಡೆಲಿವರಿ ಚಾರ್ಜ್ ಇರುತ್ತೆ. 9 kg ಬಂದು 4,500 ಪ್ಲಸ್ ಡೆಲಿವರಿ ಚಾರ್ಜ್ ಇರುತ್ತೆ. 11 kg 5,000 ಪ್ಲಸ್ ಡೆಲಿವರಿ ಚಾರ್ಜಸ್ ಇರುತ್ತೆ ಸರ್. ಮಿಸ್ ಮಾಡ್ಕೊಬಿಡಿ ಸರ್. ಎಲ್ಲ ಇಡೀ 3 ತಿಂಗಳಿಗೆ ಪೂರ್ತಿ ಪರ್ಚೇಸ್ ಮಾಡ್ಕೊಳ್ಳಿ ಸರ್, ಎಷ್ಟೇ ಮಿಷಿನ್ ಆದ್ರೂ. ಓಕೆ ಸರ್, ಇದು ಮಿಷಿನ್ ಹೇಗೆ ರನ್ ಆಗುತ್ತೆ ಏನು ಅದೆಲ್ಲ ನಮಗೆ ಒಂಚೂರು ತೋರಿಸ್ಕೊಡ್ತೀರಾ ಸರ್? ಡೆಮೋ ಕೊಡ್ತೀವಿ ಬನ್ನಿ ಸರ್. ಫಸ್ಟ್ ಒಂದು ಮಿಷಿನ್ ಅನ್ಬಾಕ್ಸಿಂಗ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇದು ಹೆಂಗ್ ವರ್ಕ್ ಆಗುತ್ತೆ, ಹೆಂಗ್ ಯೂಸ್ ಆಗುತ್ತೆ ಅಂತ ಒಂದು ವಿಡಿಯೋ
ಓಕೆ ಅನ್ಬಾಕ್ಸ್ ಮಾಡ್ತೀರಾ? ಓಕೆ ಸರ್, ಮಾರ್ಕೆಟಲ್ಲಿ ಆಲ್ಮೋಸ್ಟ್ 11 kg ಸರ್ ರನ್ನಿಂಗ್ ಇರೋದು. ಹಾಗೆ 11 kg ಆಫರ್ ಕೊಟ್ಟಿದ್ದೀನಿ ಸರ್ ನಿಮಗೆ. 11 kg ಹೆಂಗ್ ಯೂಸ್ ಆಗುತ್ತೆ, ಹೆಂಗ್ ಯೂಸ್ ಮಾಡೋದು, ಯಾವ ರೀತಿ ಅನ್ಬಾಕ್ಸು, ಯಾವ ರೀತಿ ಬಾಕ್ಸ್ ಒಳಗಡೆ ಇರುತ್ತೆ ಅಂತ ಒಂದು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಬನ್ನಿ ಸರ್. ತೋರಿಸಿ ಸರ್. ಇದು 11 kg ಮಿಷಿನ್ ಸರ್ ನಿಮಗೆ. ಓಕೆ. 11 kg ಮಿಷಿನಲ್ಲಿ ನಮಗೆ ನಮ್ಮ ಹತ್ರ 4 ಕಲರ್ ಬರ್ತವೆ. ಈಗಾಗಲೇ ಕಲರ್ ನೋಡ್ತಾ ಇದ್ದೀರಾ ಡೆಮೋ ಪೀಸಲ್ಲಿ. ಹೌದು, ಕಲರ್ ಇದೆ. ನಿಮಗೆ ಒಂದೇ ಒಂದು ಕಲರ್ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ಕೊಡ್ತೀವಿ. ಓಕೆ ಓಕೆ ಓಕೆ. ಫಸ್ಟ್ ಪ್ಯಾಕ್ ಓಪನ್ ಆಗ್ಬೇಕು ಸರ್ ಬಾಕ್ಸು. ಓಕೆ. ಒಳಗಡೆ ಒಂದು ವ್ಯಾರಂಟಿ ಕಾರ್ಡ್ ಬರುತ್ತೆ. 1 year ವ್ಯಾರಂಟಿ ಇರುತ್ತೆ ಮಿಷಿನು. 1 year ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಮೋಟರ್ಗೆ ಪಿಸ್ಟ್ ಟು ಪಿಸ್ಟ್ ಎಕ್ಸ್ಚೇಂಜ್ ಇರುತ್ತೆ, ಇಂಪುಲರ್ ಎಕ್ಸ್ಚೇಂಜ್ ಇರುತ್ತೆ ಸರ್. ನೋಡಿ ಥರ್ಮಾಕೋಲ್ ಇರುತ್ತೆ ಒಳಗಡೆ, ಫುಲ್ ಪ್ಯಾಕೇಜ್ ಇರುತ್ತೆ ಸರ್ ನಮ್ದು. ಮತ್ತೆ ನಿಮ್ಗೆ ಯಾವುದೇ ರೀತಿ ನಮ್ದು ಫೇಕ್ ಮಾಲ್ ಅಲ್ಲ ಸರ್ ನಮ್ಮ ಹತ್ರ ಇರೋದು, ಪಕ್ಕ ಒರಿಜಿನಲ್. ನೋಡಿ ಸರ್, ಲಕ್ಷ್ಮಿ ಅಂತ ಒಂದು ಇದೇ ಇರುತ್ತೆ ನಿಮ್ಗೆ. ಓಕೆ 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 ಓಕೆ. ಮತ್ತೆ ಒಂದು ಕ್ಯಾಪ್ ಬರುತ್ತೆ ಸರ್, ಕ್ಯಾಪ್ ಹಾಕೋಬಹುದು ಮಿಷಿನ್ಗೆ. ಟಾಪ್ ಅಲ್ಲಿ ನೋಡಿ ಸರ್, ಇದೆ 11 kg ಮಿಷಿನ್ ಸರ್. ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಂತ ಸರ್. ಓಕೆ 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 ಓಕೆ. ಸೂಪರ್ ಆಗಿದೆ, ತುಂಬಾ ಪೋರ್ಟಬಲ್, ಆರಾಮಾಗಿ ಎಲ್ಲ ಕಡೆ ಸರ್. ಎಲ್ಲ ಕಡೆನೂ ಇಟ್ಕೊಂಡು ಯೂಸ್ ಮಾಡ್ಬೋದು ಸರ್. ಏನಿಲ್ಲ ಸರ್, ನಿಮ್ಮ ಮನೆಯಲ್ಲಿ ನೆಲ್ಲಿ ಇರ್ಲಿ ಇಲ್ಲದೆ ಹೋಗ್ಲಿ, ಯಾವ ಮೂಲೆಯಲ್ಲಿ ಬೇಕಾದ್ರೂ ಇಟ್ಕೊಂಡು ಯೂಸ್ ಮಾಡ್ಬೋದು ಸರ್. ನೆಲ್ಲಿ ಇದ್ರೆ ಜಸ್ಟ್ ಒಂದು ಪೈಪ್ ಕಲೆಕ್ಷನ್ ಕೊಟ್ಕೊಳ್ಳಿ. ನೆಲ್ಲಿ ಅಂದ್ರೆ ಬಕೆಟ್ ಅಲ್ಲಿ ಕೂಡ ಹಾಕೋಬಹುದು ನೀವು. ಓಕೆ. ನೋಡಿ ಒಂದು ಇನ್ಲೆಟ್ ಬರುತ್ತೆ ನಿಮ್ಗೆ. ಜಸ್ಟ್ ಇಲ್ಲೊಂದು ಓಲಾಕಿರ್ತಾರೆ, ಅವರೇ ಓಲಾಕ್ ರೆಡಿಯಾಗಿ ಕೊಟ್ಟಿರ್ತಾರೆ. ಎಷ್ಟು ಮನೆಗೆ ನೆಲೆ ತಿರುಗಿಸ್ತಿರಲ್ಲ ಸರ್, ಆ ರೀತಿ ತಿರುಗಿಸ್ಕೋಬೇಕು ಅಷ್ಟೇ ನೀವು. ಆ ರೀತಿ ತಿರುಗಿಸ್ಕೋಬೇಕು. ಮನೇಲಿ ಯಾರು ಸರ್ ವಯಸ್ಸಾಗಿರೋರು ಮನೇಲಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದಾ? ಸರ್ ಹಾಕಿದ್ಮೇಲೆ ಸರ್ ಫುಲ್ ನೀರು ಹಾಕೋಬೇಕು. ಇಲ್ಲಿ ತನಕ ಇನ್ಲೆಟ್ ಪೈಪ್ ತನಕ ಫುಲ್ ನೀರು ಹಾಕೋಬೇಕು. ನೆಕ್ಸ್ಟ್ ಸರ್ಫು, ಲಿಕ್ವಿಡ್ ಯಾವ್ದು ಕೂಡ ಹಾಕ್ಬೋದು. ಈಗ ದೊಡ್ಡ ವಾಷಿಂಗ್ ಮಿಷಿನ್ ಈ ತರದ್ ಹಾಕ್ಬೇಕು ಅಂತ ಇರುತ್ತೆ, ಲಿಕ್ವಿಡ್ ಹಾಕ್ಬೇಕು, ಇಂಥ ಪೌಡರ್ ಹಾಕ್ಬೇಕು ಅಂತ ಇರುತ್ತೆ. ನಮ್ಮ ವಾಷಿಂಗ್ ಮಿಷಿನ್ ಹಂಗಲ್ಲ, ಯಾವ್ದು ಸರ್ಫು 10 ರೂಪಾಯಿ ಪೌಡರ್ ಕೂಡ ಹಾಕ್ಬೋದು ನೀವು. ಫುಲ್ ನೀರ್ ಹಾಕೊಂಡು ಸರ್ಫ್ ಹಾಕೋದ್ಮೇಲೆ ಸರ್ ಇಲ್ಲಿ ಟೇಮರ್ ಅಂತ ಬರುತ್ತೆ. ಮನೇಲಿ ಮಿಕ್ಸಿ, ಗ್ಯಾಸು ಮಾಡ್ತಿರಲ್ಲ ಹಂಗೆ ಸರ್, ಯೂಸ್ ಮಾಡ್ತಿರಲ್ಲ ಹಂಗೆ ಇದು ಕೂಡ. ವಯಸ್ಸಾಗಿರೋರು, ಚಿಕ್ಕ ಮಕ್ಕಳು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್ ಮನೇಲಿ ಇದನ್ನ. ನೋಡಿ 0, 5, 10, 15 ಅಂತ ಟೇಮರ್ ಇದು. 5 ನಿಮಿಷ, 10 ನಿಮಿಷ, 15 ನಿಮಿಷ ಅಂತ ಸರ್. ನೋಡ್ಕೊಳ್ಳಿ, ಡೋಂಟ್ ಟರ್ನ್ ಲೆಫ್ಟ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಎಡಕ್ ತಿರುಗಿಸ್ಬಾರ್ದು, ಬಲಕ್ ಮಾತ್ರ ತಿರುಗಿಸ್ಬೇಕು. ಆಡೋ ಮಾರ್ಕ್ ಕೊಟ್ಟವ್ರೆ ಅಂತ ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ ಅನ್ಕೋತಾರೆ. ನಮ್ಗೆ ಹೆಂಗಪ್ಪ ವಾಷಿಂಗ್ ಮಿಷಿನ್ ತಗೊಂಡು ಯೂಸ್ ಮಾಡಕ್ಕೆ ದುಡ್ಡಿರುತ್ತೆ, ವಾಷಿಂಗ್ ಮಿಷಿನ್ ಯೂಸ್ ಮಾಡಕ್ ಆಗಲ್ಲ. ವಾಷಿಂಗ್ ಮಿಷಿನ್ ದೊಡ್ಡ ವಾಷಿಂಗ್ ಮಿಷಿನ್ ಅಲ್ಲೆಲ್ಲ ಏನೇನು ಆಪ್ಷನ್ಸ್ ಗಳೈತೆ, ಅದನ್ನ ತಗೊಂಡು ಯೂಸ್ ಮಾಡಕ್ಕಾಗಲ್ಲ. ಏನು ಓದಿಲ್ಲ ಅನ್ಕೋಬಿಟ್ಟಿರ್ತಾರೆ, ದುಡ್ಡಿರುತ್ತೆ ಅವ್ರ ಹತ್ರ. ಬಟ್ ಅವ್ರಿಗಾಗಿ ಅಂತ ವಾಷಿಂಗ್ ಮಿಷಿನ್ ಬಂದಿರೋದು, ಅಂದ್ರೆ ಯೂಸರ್ ಫ್ರೆಂಡ್ಲಿ ಇದು. ಮೊದ್ಲು ಗ್ಯಾಸ್ ಯೂಸ್ ಮಾಡಕ್ ಹಂಚ್ಕೊತಿರಲ್ಲ ಸರ್, ಆ ರೀತಿ ಆಗ್ಬಿಟ್ಟೈತಿ ವಾಷಿಂಗ್ ಮಿಷಿನ್. ಆ ರೀತಿಯಾಗಿ ಈಗ ಈ ಗ್ಯಾಸ್ ಹೆಂಗ್ ಯೂಸ್ ಮಾಡ್ತಾರೆ ಇದನ್ನು ಹಂಗೆ ಯೂಸ್ ಮಾಡೋದು. ಓಕೆನಾ? ಹಳ್ಳಿಯಲ್ಲಿ ಯಾವುದೇ ಒಂದು ಗುಡ್ಸುಲ್ ಮನೇಲಿ ಇದ್ರೂ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು ನೀವು. ನೋಡಿ ಸರ್, ಟೇಮರ್ ಅಂತ ಕರೀತಾರೆ. ಜಸ್ಟ್ ರೈಟ್ ಟು ಟರ್ನ್ ಮಾಡಿದ್ರೆ ಸಾಕು, 5 minutes, 10 minutes, 15 minutes ಅಂತ ಆಟೋಮೆಟಿಕ್ ಅದೇ ಆಫ್ ಆಗ್ಬಿಟ್ಟು ನೀವು ಎಲ್ಲೇ ಹೋಗಿರಿ ಮನೆಯಿಂದ ಆಚೆ ಬರೋ ತನಕ ಅಲಾರಾಮ್ ಹೊಡಿತಿರುತ್ತೆ. ಅಲಾರಾಮ್ ಹೊಡ್ಕೊಂಡು ಅದೇ ಆಫ್ ಆಗಿರುತ್ತೆ 24 hours ಅಲ್ಲ. ಎಷ್ಟೇ ದಿನ ಮಿಷಿನ್ಲಿ ಬಟ್ಟೆ ಇಡಿ ಏನಾಗಲ್ಲ ನಿಮ್ಗೆ. ಲಾಸ್ಟ್ ಅಲ್ಲಿ ಈ ಪೈಪ್ ಒಂದು ಜಸ್ಟ್ ಎತ್ತಿ ಬಿಟ್ಬಿಟ್ರೆ ಸಾಕು ಸರ್. ಆಚೆ ಪೈಪ್ ಒಂದು ಜಸ್ಟ್ ಬಿಟ್ಬಿಟ್ರೆ ಆಚೆ ನೀರು ಹೋಗುತ್ತೆ. ಮತ್ತೆ ವಾಶ್ ಆಗ್ಬೇಕಾದ್ರೆ ಈ ಪೈಪ್ ಹಿಂಗೆ ಇರ್ಬೇಕು ಸರ್, ಹಂಗೆ ಇರ್ಬೇಕು. ಇಷ್ಟು ಡೆಮೋ ಆಯ್ತು ಸರ್. ಇದು ಹೆಂಗ್ ಯೂಸ್ ಆಗುತ್ತೆ ಅಂತ ತೋರಿಸ್ಕೊಡ್ತೀವಿ. ಬಟ್ಟೆ ಹಾಕ್ಬಿಟ್ಟು ಹೇಳ್ಕೊಡ್ತೀವಿ. ಖಂಡಿತ ತೋರಿಸಿ ಸರ್. ಈ ರೀತಿ ಬಕೆಟಲ್ಲಿ ಹಾಕೊಂಡ್ರೆ ಸಾಕು ಸರ್. ಓಕೆ. ವಾಟರು ಮನೆಯೆಲ್ಲ ಬಳಸ್ಕೋಬೋದು. ಇಲ್ಲ ಪೈಪ್ ಕಲೆಕ್ಷನ್ ಬೇಕಾದ್ರೆ ಕೊಟ್ಕೋಬಹುದು ಸರ್. ತುಂಬಾ ಮನೆಗಳಲ್ಲಿ, ಬಾಡಿಗೆ ಮನೆಯಲ್ಲಿ, ಹಳ್ಳಿ ಕಡೆ ಎಲ್ಲ ಟ್ಯಾಪ್ ಕಲೆಕ್ಷನ್ ಇರಲ್ಲ. ಹೌದು. ವಾಷಿಂಗ್ ಮಿಷಿನ್ಗೆ ಅಂತಾನೆ ದೊಡ್ಡ ವಾಷಿಂಗ್ ಮಿಷಿನ್ ಎಲ್ಲ ಕಲೆಕ್ಷನ್ ಬೇಕು, ಅದೆಲ್ಲ ಕಲೆಕ್ಷನ್ ಇರಲ್ಲ. ನಮ್ಮ ಮಿಷಿನಲ್ಲಿ ಬಕೆಟಲ್ಲಿ ಕೂಡ ಹಾಕೋಬಹುದು ಸರ್. ನೀವು ಮಿಷಿನ್ ಮೇಲಾರು ನೀರು ಹಾಕ್ಬೋದು ನೀವು, ಏನಾಗಲ್ಲ ಸರ್. ಇದು ಶಾಕ್ ಹೊಡಿತೆ. ದೊಡ್ಡ ವಾಷಿಂಗ್ ಮಿಷಿನ್ ಎಲ್ಲ ಶಾಕ್ ಹೊಡಿತವೆ. ನಮ್ಮ ವಾಷಿಂಗ್ ಮಿಷಿನ್ ಶಾಕ್ ಹೊಡೆಲ್ಲ. ರನ್ನಿಂಗ್ ಅಲ್ಲಿ ಕೈ ಹಾಕ್ಬೋದು ನೀವು, ಏನಾಗಲ್ಲ, ಏನ್ ಪ್ರಾಬ್ಲಮ್ ಬರಲ್ಲ ಸರ್ ನಿಮ್ಗೆ. ಸರ್ ನೀಟಾಗಿ ಕೊಳೆ ಹೋಗ್ಬೇಕು ಅಂದ್ರೆ ಯಾವಾಗ್ಲೂ ಮಿಷಿನ್ ಫುಲ್ಲು ನೀರ್ ಹಾಕಿರ್ಬೇಕು ಸರ್. ನೀವು ಇಷ್ಟಕ್ಕೆ ಫುಲ್ ನೀರ್ ಹಾಕಿರ್ಬೇಕು ಯಾವಾಗ್ಲೂ. ಫುಲ್ಲು ನೀಟಾಗಿ ಕೊಳೆ ಹೋಗ್ಬಿಡುತ್ತೆ ನಿಮ್ಗೆ ಬಟ್ಟೆ. ಹೌದಾ? ಸರ್ ನೀರೆಲ್ಲ ಫುಲ್ ಆಯ್ತು. ಯಾವಾಗ್ಲೂ ಫುಲ್ ನೀರು, ಯಾವಾಗ್ಲೂ ಇಷ್ಟೇ ಇರ್ಬೇಕು ನೀರುಗಳು ನಿಮ್ಗೆ. ಒಂದ್ ಜೊತೆ ಹಾಕ್ಲಿ, 4 ಜೊತೆ ಹಾಕ್ಲಿ, 5 ಜೊತೆ ಹಾಕ್ಲಿ ಸರ್, ಫುಲ್ ನೀರು ಇರ್ಬೇಕು. ಅವಾಗ ಮೋಟ್ರು ನೀಟಾಗಿ ವರ್ಕ್ ಆಗುತ್ತೆ, ಮೋಟ್ರ್ ವ್ಯಾರಂಟಿನೂ ಬರುತ್ತೆ, ಮತ್ತೆ ಬಟ್ಟೆ ಕೊಳೆನೂ ನೀಟಾಗಿ ಹೋಗುತ್ತೆ. ಇವಾಗ ನೋಡಿ, ನಾವು ನಿಮ್ ಕಣ್ಣ ಎದುರಿಗೆ ಬರೀ 10 ರೂಪಾಯಿ ಪೌಡರ್ ಹಾಕ್ತಾ ಇದೀವಿ. 10 ರೂಪಾಯಿ ಪೌಡರ್ ಹಾಕ್ತಾ ಇದೀವಿ ಅಷ್ಟೇ ಸಾಕು ಸರ್. ಯಾವ ಲಿಕ್ವಿಡ್ ಬೇಕಾಗಿಲ್ಲ, ಯಾವ್ದು ಬೇಕಾಗಿಲ್ಲ ಸರ್. 10 ರೂಪಾಯಿ ಪೌಡರ್ ಹಾಕೊಂಡ್ರೆ ಸಾಕು ಸರ್. ಕೊಳೆ ಯಾವ ರೀತಿ ಹೋಗುತ್ತೆ ಅಂತ ನೋಡ್ಕೊಳ್ಳಿ ನೀವು. ಇನ್ನೊಂದು ಕಾಪು ಕ್ಲೋಸ್ ಕೊಡ್ತೀವಿ. ನಮ್ಮ ಹತ್ರ ಒಂದು ಮಿಷಿನ್ ತಗೊಂಡು ಅವ್ರು 10 ಮಿಷಿನ್ ಬುಕ್ ಮಾಡಿ ತಗೋತಾರೆ ಸರ್. ಹೌದಾ? ಆ ರೀತಿ ಐತೆ ಸರ್ ನಮ್ಮ ವಾಷಿಂಗ್ ಮಿಷಿನು. ಬಜೆಟ್ ಫ್ರೆಂಡ್ಲಿ.
ಬಜೆಟ್ ಫ್ರೆಂಡ್ಲಿ, ಮತ್ತೆ ನಿಮ್ಗೆ ನೀಟಾಗಿ ಕೊಳೆ ಹೋಗುತ್ತೆ. ಮತ್ತೆ ಬಾಡಿಗೆ ಮನೇಲಿ ಇರೋರು ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡ್ಕೋಬೋದಲ್ಲ ಸರ್, ಅದೊಂದು ವಿಷಯಕ್ಕೋಸ್ಕರ. ನೋಡ್ಕೊಳ್ಳಿ, ಈಗ ಟೈಮರ್ ಇಟ್ಟಿದ್ದೀನಿ 15 ಮಿನಿಟ್ಸ್ಗೆ. 2 ಮಿಷಿನಲ್ಲೂ ಟೈಮರ್ ಇಡ್ತಾ ಇದ್ದೀನಿ. ಓಕೆ, ನಿಮ್ಮ ಕಣ್ಣೆದುರಿಗೆ ಹಾಕ್ತೀನಿ 2 ಮಿಷಿನಲ್ಲೂ. 15 ಮಿನಿಟ್ಸ್. ಓಕೆ, ಸ್ಟಾರ್ಟ್ ಆಯ್ತಾ? ನೋಡಿ ಸರ್, ಮ್ಯಾಟ್ಗಳು ಎಷ್ಟು ಕೊಳೆ ಇದಾವೆ. ಮ್ಯಾಟು, ಶೂ, ಬೆಡ್ಶೀಟ್ ಯಾವ್ದು ಬೇಕಾದ್ರೆ ಹಾಕ್ಬೋದು. ದೊಡ್ಡ ವಾಷಿಂಗ್ ಮಿಷಿನ್ ಅಲ್ಲೆಲ್ಲ ಮ್ಯಾಟ್ ಹಾಕಕ್ಕಾಗಲ್ಲ, ನಮ್ಮ ವಾಷಿಂಗ್ ಮಿಷಿನ್ ಅಲ್ಲಿ ಮ್ಯಾಟ್ ಹಾಕ್ಬೋದಾ? ಮತ್ತೆ ಶೂ, ಬೆಡ್ಶೀಟ್ ಯಾವ್ದು ಬೇಕಾದ್ರೂ ಹಾಕ್ಬೋದು ಸರ್ ನೀವು. ಸರ್, ಒಂದಕ್ಕೆ ಮ್ಯಾಟ್ ಹಾಕಿದ್ದೀನಿ, ಒಂದಕ್ಕೆ ಬಟ್ಟೆಗಳು ಹಾಕಿದ್ದೀನಿ. ನೋಡಿ ಸರ್, ಜರ್ಕಿಲಿ ಎಷ್ಟು ಕೊಳೆ ಐತೆ. 15 ಮಿನಿಟ್ಸ್ ಅದಕ್ಕೆ ಫುಲ್ ಕೊಳೆ ಎಲ್ಲ ಹೋಗ್ಬಿಟ್ಟಿರುತ್ತೆ ಸರ್. ಹೌದಾ? ಫುಲ್ಲು ನೋಡಿ ಸರ್, ರನ್ನಿಂಗ್ ಅಲ್ಲಿ ಕೈ ಹಾಕ್ತಾ ಇದ್ದೀನಿ, ಏನು ಕರೆಂಟ್ ಶಾಕ್ ಕೊಡಿಲ್ಲ. ನಿಮ್ಗೆ ಜಸ್ಟ್ ಹಿಂಗೆ ಹಾಕಿ ಬಿಟ್ಬಿಟ್ರು ಸಾಕು ಸರ್, ಅದೇ ಒಳಗಡೆ ತಗೊಬಿಡುತ್ತೆ ಎಲ್ಲನೂ. ಬಟ್ಟೆನೆಲ್ಲ ಎಷ್ಟು ಕೊಳೆ ಹಾಕಿರುತ್ತೆ. 15 ಮಿನಿಟ್ಸ್ ಬಿಟ್ಟು 2 ಮಿಷಿನಲ್ಲಿ ನೋಡಿ ಯಾವ ರೀತಿ ಕೊಳೆ ಹೋಗಿರುತ್ತೆ ಅಂತ ನಿಮಗೆ. ನೋಡಿ ಸರ್, ಫುಲ್ಲು ಕೊಳೆ ಹೋಗ್ತೈತೆ. ನೋಡಿ, ಹಾಕಿದ 5 ಸೆಕೆಂಡ್ಸ್ಗೆ ಯಾವ ರೀತಿ ಕೊಳೆ ಬಿಟ್ಟೈತೆ ಅಂತ. ನಿಮ್ಗೆ ದೊಡ್ಡ ವಾಷಿಂಗ್ ಮಿಷಿನ್ ನೀವು ಅಷ್ಟೇ ಲಕ್ಷ ಖರ್ಚು ಮಾಡ್ಬಿಟ್ಟು ತಗೊಳ್ಳೋ ವಾಷಿಂಗ್ ಮಿಷಿನ್ಲೂ ಈ ರೀತಿ ಕೊಳೆ ಹೋಗೋದು ನೋಡೋಕ್ಕಾಗಲ್ಲ, ಈ ರೀತಿ ಕೊಳೆನೂ ಬಿಡಲ್ಲ ಸರ್. ಎಲ್ಲ ಪ್ರಾಬ್ಲಮ್, ಎಲ್ಲ ಕಂಪ್ಲೇಂಟ್ ಏನು ಗೊತ್ತಾ ಸರ್, ಶೋಲ್ಡರಲ್ಲಿ ಕೊಳೆ ಹೋಗಲ್ಲ, ಕಾಲರಲ್ಲಿ ಕೊಳೆ ಹೋಗಲ್ಲ ಅಂತ. ನಮ್ಮ ವಾಷಿಂಗ್ ಮಿಷಿನ್ ಜಸ್ಟ್ 2 ಅವರ್ ನೆನ್ಸ್ಬಿಟ್ಟು ಹಾಕಿ ಸರ್, ಪೂರ್ತಿ ಕೊಳೆ ಹೋಗುತ್ತೆ. ಇದು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸರ್, ಹೆಂಗೆ ವಾಶ್ ಆಗ್ತೈತೆ ಅಂತ ನೋಡಿದ್ರಲ್ಲ. ನೆಕ್ಸ್ಟು ಅಲಾರಾಮ್ ಬರ್ತೈತೆ ನೋಡಿ, ಅಲಾರಾಮ್ ಸೌಂಡ್ ಕೇಳಿಸ್ಕೋಬೋದು ನೀವು. ಹೌದು, ಅಲಾರಾಮ್ ಬರ್ತೈತೆ. ಹೌದು, ನೀವು ಮನೇಲಿ ಯಾವುದೇ ಮೂಲೆಯಲ್ಲಿರಿ, ಹೊಲದಲ್ಲಿರಿ, ಎಲ್ಲೇ ಇರಿ, ನಿಮ್ಗೆ ಅಲಾರಾಮ್ ಬರುತ್ತೆ. ನೆಕ್ಸ್ಟ್ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಬರ್ಬೋದು. ಓಕೆ, ಅಂದ್ರೆ ಅಲಾರಾಮ್ ಬಂದು ಆಫ್ ಆಗಿರುತ್ತೆ. ಆಫ್ ಆದ್ರೆ ನೋಡಿ ಸರ್, ಕೊಳೆ ಏನ್ ರೀತಿ ಹೋಯ್ತೆ, ಕೇವಲ ಬರೀ 15 ನಿಮಿಷಕ್ಕೆ. ಹೌದಲ್ಲ? 15 ನಿಮಿಷಕ್ಕೆ ಕೊಳೆ ಹೋಗೈತೆ ಸರ್. ಓಕೆ, ಇವಾಗ ಬಟ್ಟೆ ತೆಗೆದ್ಮೇಲೆ ನೋಡೋಣ ಸರ್. ಪೂರ್ತಿ ಕೊಳೆ ಹೋಗಿರುತ್ತೆ. ನೆಕ್ಸ್ಟ್ ಈ ಪೈಪು ಜಸ್ಟ್ ಎತ್ತಿ ಕೆಳಗಡೆ ಇಟ್ಬಿಟ್ರು ಸಾಕು ಸರ್, ಪೂರ್ತಿ ನೀರು ಹೋಗ್ಬಿಡುತ್ತೆ ನಿಮ್ಗೆ. ಹೌದಾ? ನೋಡಿ ಸರ್, ಯಾವ ರೀತಿ ನೀರು ಹೋಗ್ತಾ ಐತೆ. ನೋಡಿ ಸರ್, ಕೊಳೆ ಯಾವ ರೀತಿ ಐತೆ ಅಂತ. ಮಸ್ತಾಗಿ ನೀರು ಸಕದ ಹೋಗ್ತದೆ. ನೋಡಿ ಸರ್, ಕೊಳೆ ಯಾವ ರೀತಿ ಐತೆ ಅಂತ. ಬೇಕಂದ್ರೆ ಇದೇ ನೀರಿಗೆ ಮತ್ತೆ ಮ್ಯಾಟ್ ಹಾಕೋಬಹುದು, ಮ್ಯಾಟೋ, ಶೂ ಯಾವ್ದು ಬೇಕಾದ್ರೂ ಹಾಕೋಬಹುದು. ಬಟ್ಟೆಗಳು ಯಾವ ರೀತಿ ಕೊಳೆ ಹೋಗಿರುತ್ತೆ ಅಂತ ತೋರಿಸ್ತೀವಿ. ನೋಡಿ, ಹೌದು. ಸರ್, ನೋಡಿದ್ರಲ್ಲ, ಪೂರ್ತಿ ನೀರು ಹೋಗ್ಬಿಟ್ಟೈತೆ ನೋಡಿ. ಓಕೆ, ತೋರಿಸಿ. ಫುಲ್ ನೀರು ಹೋಗಿರೋ, ಪೂರ್ತಿ ನೀರು ಹೋಗ್ಬಿಟ್ಟೈತೆ. ಓಕೆ, 1 ಪಿನ್ ಡ್ರಾಪ್ ವಾಟರ್ ಉಳ್ಕೊಂಡಿಲ್ಲ. ಬೇಕು ಅಂದ್ರೆ ಇದಕ್ಕೆ ಮತ್ತೆ 1 ಬಕೆಟ್ 2 ಬಕೆಟ್ ನೀರು ಹಾಕ್ಬಿಟ್ಟು ಮತ್ತೆ 5 ಮಿನಿಟ್ಸ್ ಇಟ್ಟರೆ ಜಾಲ್ಸ್ಕೊಡುತ್ತೆ. ಬೇಡ ಅಂದ್ರೆ ನೋಡಿ, ವೈಟ್ ಬಟ್ಟೆ ಅವೆಲ್ಲ ನಿಮ್ ಕಣ್ಣೆದ್ರಿಗೆ ಹಾಕಿದ್ದು ಎಷ್ಟು ಕೊಳೆ ಆಯ್ತು. ಹೌದು, ಶೋಲ್ಡರ್ ಅಲ್ಲಿ, ಕಾಲರಲ್ಲೆಲ್ಲ ಪೂರ್ತಿ ಕೊಳೆ ಹೋಗೈತೆ. ತೋರಿಸಿ ನೋಡಿ ಸರ್. ಹೌದು, ಪೂರ್ತಿ ಕೊಳೆ ಹೋಗೈತೆ. ಇನ್ನೊಂದ್ಸರಿ ತೋರಿಸಿ. ನೀವು ಮತ್ತೆ ಏನು ಉಜ್ಬೇಕು, ಮತ್ತೆ ಸೋಪ್ ಹಾಕ್ಬೇಕು ಅನ್ನೋದೇ ಏನಿರಲ್ಲ ಅಲ್ವಾ? ಸಕ್ಕದಾಗ ಹೋಗೈತೆ ನೋಡಿ, ಪೂರ್ತಿ ಕೊಳೆ ಹೋಗೈತೆ. ಶೋಲ್ಡರ್ ಅಲ್ಲಿ, ಕಾಲರ್ ಎಲ್ಲ ತಿರ್ಲುವೆ. ಜಸ್ಟ್ ಈ ರೀತಿ ಹಚ್ಬಿಟ್ಟು ಹಾರಾಕೊಂಡ್ರೆ ಅಷ್ಟೇ ಸರ್, ಸಾಕು. ಅಷ್ಟೇ ಸಾಕು. ಜಸ್ಟ್ ಈ ರೀತಿ ಒಂದ್ಸತಿ ಹಚ್ಬಿಟ್ಟು ಹಿಂಡ್ಬಿಟ್ಟು ಜಸ್ಟ್ ಹಾರಾಕೋಬಹುದು. ದೊಡ್ಡ ವಾಷಿಂಗ್ ಮಿಷಿನ್ ಅವರ್ ಲೆಕ್ಕದಲ್ಲಿ ಕಾಯ್ಬೇಕು. ನಮ್ಮ ಮಿಷಿನ್ ಹಂಗಲ್ಲ, ಜಸ್ಟ್ 15 ಮಿನಿಟ್ಸ್ 20 ಮಿನಿಟ್ಸ್ಲೆಲ್ಲ ಕೆಲಸ ಆಗ್ಬಿಡುತ್ತೆ ಸರ್. ಸೂಪರ್ ಸೂಪರ್. ಸರಿ, ಇವಾಗ ಮ್ಯಾಟ್ ಒಂದು ತೋರಿಸ್ಬಿಟ್ರಿ. ನೋಡಿ, ಮ್ಯಾಟು ಅಷ್ಟೇ ಪೂರ್ತಿ ನೋಡಿ, ಮ್ಯಾಟ್ ಎಲ್ಲ ಕಿತ್ಕೊಬಿಟ್ಟೈತೆ, ಆ ರೀತಿ ಕೊಳೆ ಹೋಗೈತೆ. ಒಳಗಡೆ ತೋರಿಸಿ ಸರ್, ಇಲ್ಲಿ ಒಳಗಡೆ ಪೂರ್ತಿ ಎಲ್ಲ ಕಿತ್ಕೊಬಿಟ್ಟೈತೆ. ಮ್ಯಾಟೆ ಪೂರ್ತಿ ಸ್ಪಂಜ್ ತರ ಇರೋದೆಲ್ಲ ಕಿತ್ಕೊಬಿಟ್ಟೈತೆ. ಯಾವ ರೀತಿ ವಾಶ್ ಆಗಿರ್ಬೇಕು ಅಂತ ನೋಡ್ಕೊಳ್ಳಿ. ಸಕ್ಕದಾಗ ಹೋಗೈತಲ್ರಿ ಕೊಳೆ. ನೋಡಿ ಸರ್, ಕೊಳೆನೇ ಇಲ್ವಲ್ರಿ. 1 ವರ್ಷದ ಮ್ಯಾಟ್ ಕೂಡ ಇದಾಗಿರಲ್ಲ, ಆ ರೀತಿ ಕೊಳೆ ಅಷ್ಟೇ. ನೋಡಿ, ಎಷ್ಟು ಜಾಲಿಸ್ಬಿಟ್ಟೈತೆ, ಹಾರಾಕೋಬೋದು ಸರ್ ಅಷ್ಟೇ. ಪ್ರತಿ ಒಂದು ಬಟ್ಟೆನೂ ಅಷ್ಟೇ ಸರ್, ಪ್ರತಿ ಒಂದು ಮ್ಯಾಟೋ, ಶೂ ಯಾವುದೇ ಆದರೂ ಜಸ್ಟ್ ಒಂದ್ಸತಿ ಹಚ್ಬಿಟ್ಟು ಹಾರಾಕೋಬೋದು ಅಷ್ಟೇ ನೀವು. ಓಕೆ ಸರ್, ನಿಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಲೊಕೇಶನ್ ಬೆಂಗಳೂರಲ್ಲಿ ಬಂದು ನಿಮಗೆ ಹೊಸೂರು ಮೈನ್ ರೋಡು, ಗಾರೆಬಾವಿಪಾಳ್ಯ, ಲಕ್ಷ್ಮೀ ಲೇಔಟು. ಇನ್ನೂ ಬೇಕಾದ್ರೆ ನಿಮಗೆ ಗೂಗಲಲ್ಲಿ ಲಕ್ಷ್ಮೀ ವಾಷಿಂಗ್ ಮಿಷಿನ್ ಅಂತ ಸರ್ಚ್ ಮಾಡಿದ್ರೆ ತಗೊಬಂದು ನಿಮಗೆ ವಾಷಿಂಗ್ ಮಿಷಿನ್ ಆಫೀಸ್ ಹತ್ರನೇ ಬಿಡುತ್ತೆ ಸರ್. ಮತ್ತೆ ಹೋಮ್ ಡೆಲಿವರಿ ಇರುತ್ತೆ, ಹೋಮ್ ಸರ್ವಿಸ್ ಇರುತ್ತೆ. ಮತ್ತೆ ಹೇಳ್ತಾ ಇದ್ದೀವಿ, ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಮೆಸೇಜ್ ಮಾಡಿ, ಇಲ್ಲ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸಾಕು, ನೀವು ಕಾಲ್ ಮಾಡಿ ನಿಮಗೆ ಎಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಈ ಕಾಂಪ್ಯಾಕ್ಟ್ ವಾಷಿಂಗ್ ಮಿಷಿನ್ ಎಷ್ಟು ಚೆನ್ನಾಗಿದೆ ಅಂತ, ಮತ್ತೆ ಎಷ್ಟು ಒಳ್ಳೆ ಕೆಲಸ ಮಾಡುತ್ತೆ, ಹೇಗೆ ಕೊಳೆಲ್ಲ ಹೋಗುತ್ತೆ ಅಂತ. ಜಸ್ಟ್ 10 ರೂಪಾಯಿದು ಒಂದು ಸರ್ಫ್ ಪೌಡ್ರ್ ಇದ್ರೆ ಸಾಕು ರೀ, ಆರಾಮಾಗಿ ಬಟ್ಟೆಗಳನ್ನ ವಾಶ್ ಮಾಡ್ಕೋಬೋದು. ಏನಂದರೆ ನಿಮಗೆ ದೊಡ್ಡದು 300-400 ರೂಪಾಯಿ ಕೊಟ್ಟು ವಾಷಿಂಗ್ ಪೌಡ್ರ್ ತೊಗೋಬೇಕು ಅಥವಾ ಒಳ್ಳೆ ಲಿಕ್ವಿಡ್ ಹಾಕ್ಬೇಕು ಅನ್ನೋದು ಏನಿಲ್ಲ. ಒಂದು 10 ರೂಪಾಯಿ ವಾಷಿಂಗ್ ಪೌಡ್ರ್ ಇದ್ರೇ ಎಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ಅಂತ ನೀವೇ ನೋಡಿದ್ರಿ. ಆಮೇಲೆ ಇನ್ನೊಂದು, ನೀವೇನಾದ್ರು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿದ್ದೀರಾ ಮಾಡ್ತಿದ್ದೀನಿ ಅಂತ ಕಮೆಂಟ್ ಹಾಕಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕಮೆಂಟ್ ಹಾಕಿ.
ಮತ್ತು ಯಾವ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿದ್ದೀರ ಅಂತಲೂ ಕಮೆಂಟ್ ಹಾಕಿ. ಮತ್ತು ಈ ವಾಷಿಂಗ್ ಮಿಷಿನ್ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅನ್ನೋದು ನೀವು ಕಮೆಂಟ್ ಹಾಕಿ ಅಂತ ಹೇಳ್ತಾ, ತುಂಬ ಜನ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ತಿಲ್ಲ. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಜೊತೆಗೆ ಒಂದಷ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಗೊತ್ತಾಯ್ತು ಸರ್, ನಾವು ಕಮೆಂಟ್ ಹಾಕಿದ್ದೀವಿ ವಾಷಿಂಗ್ ಮಿಷಿನ್ ಕನ್ನಡದಲ್ಲಿ ಏನು ಅಂತ, ಎಲ್ಲಿ ಗಿಫ್ಟ್ ಅಂತ ಕೇಳಿಬಿಡಿ. ನಿಮಗೆ 5 ಜನನ ಸೆಲೆಕ್ಟ್ ಮಾಡಿ ನಾವು ನಿಮಗೆ 5 ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ಫಾಲೋವರ್ಸ್ಗೆ 3 ಪೀಸ್ ಕುರ್ತೀಸ್ ಕೊಡ್ತಾ ಇದ್ದೀವಿ. ಅದು ಕ್ಲಾಪ್ ಇನ್ ಕನ್ನಡ ಕಡೆಯಿಂದ. ಇದು ಯಾಕೆ ಅಂತಂದರೆ ನಮ್ಮ ಫೇಸ್ಬುಕ್ಕಲ್ಲಿ 100K ಫಾಲೋವರ್ಸ್ ದಾಟಿರೋದ್ರಿಂದ ಈ ಸಿಹಿ ಸಂಭ್ರಮವನ್ನು ನಮ್ಮ ಫಾಲೋವರ್ಸ್ ಜೊತೆ ಸಂಭ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಬರಲಾ ಸರ್? ನಮಗೆ ಒಂದು 2 ವಾಷಿಂಗ್ ಮಿಷಿನ್ ಪಾರ್ಸಲ್ ಮಾಡಿಬಿಡಿ ಸರ್. ನಾನು ಬುಕ್ ಮಾಡಿಕೊಂಡೆ, ನೀವು ಬುಕ್ ಮಾಡ್ಕೊಳ್ಳಿ. ಹಲೋ ಮೇಡಮ್, ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅವರಾ? ಹೌದು ಸರ್. ಮೇಡಮ್, ವಾಷಿಂಗ್ ಮಿಷಿನ್ ಬೇಕಾಗಿತ್ತು. ಎಲ್ಲಿಗೆ ಬೇಕಾಗಿತ್ತು? ಮೇಡಮ್, ಹೊನ್ನೂರು, ಚಾಮರಾಜನಗರ ಡಿಸ್ಟ್ರಿಕ್ಕು, ಕೊಳ್ಳೇಗಾಲ ತಾಲೂಕು. ಹೌದಾ ಸರ್, ಇಲ್ಲಿಂದ ಪಾರ್ಸಲ್ ಕಳಿಸ್ಕೊಡ್ತೀವಿ, ನೀವು ತೊಗೋಬೇಕಾಗುತ್ತೆ. ಮೇಡಮ್, ಯಾವ ರೀತಿ ವಾಷಿಂಗ್ ಮಿಷಿನ್ ಐತೆ? 8 kgದು 4000 ಪ್ಲಸ್ ಡೆಲಿವರಿ ಅಮೌಂಟ್ ಇರುತ್ತೆ. 9 kgದು ಅಷ್ಟೇ 4,500 ಪ್ಲಸ್ ಡೆಲಿವರಿ ಅಮೌಂಟು. 11 kgದು 5,000 ಪ್ಲಸ್ ಡೆಲಿವರಿ ಅಮೌಂಟ್ ಇರುತ್ತೆ. ಮೇಡಮ್, ಹೆಂಗೆ ಮೇಡಮ್ ಅಮೌಂಟ್ ಎಲ್ಲ ಹೆಂಗೆ ಹಾಕ್ಬೇಕು? ಕ್ಯಾಶ್ ಆನ್ ಡೆಲಿವರಿ ಐತೆ ಇಲ್ಲ ಆನ್ಲೈನು ಪೇಮೆಂಟ್ಸ್ ಮಾಡ್ಬೇಕು ಹೆಂಗೆ ಮೇಡಮ್? ಬ್ಯಾಂಗ್ಳೂರ್ ಆದರೆ 500 ಅಡ್ವಾನ್ಸ್ ಹಾಕೊಳಿಸ್ತೀವಿ. ಬ್ಯಾಲೆನ್ಸ್ ಅಮೌಂಟು ಡೆಲಿವರಿ ಆದಮೇಲೆ ತೊಗೋಬೇಕು. ಔಟ್ಸೈಡ್ ಎಲ್ಲ ಆದರೆ ಫುಲ್ ಅಮೌಂಟ್ ಹಾಕ್ಬಿಟ್ಟು ಬುಕ್ ಮಾಡಿಕೊಂಡ್ರೆ 2 ಡೇಸಲ್ಲಿ ಡೆಲಿವರಿ ಆಗುತ್ತೆ. ಯಾವ ಥರ ಕಳಿಸ್ಕೊಡ್ತೀರಾ ಮೇಡಮ್? ಗೂಗಲ್ ಪೇ ಅಥವಾ ಫೋನ್ಪೇಯಲ್ಲಿ ಅಮೌಂಟ್ ಹಾಕಬೇಕಾಗುತ್ತೆ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ ಮೇಡಮ್. ಓಕೆ ಸರ್.